ನಮಸ್ತೆ. K53 ಟ್ರೇಡರ್ಗೆ ಸ್ವಾಗತ. ನೋಡಿ, ನಾನು ಹೇಳಿದ್ದೆ ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ, ನಿಮ್ಗೆ ಯಾವ ಮೆಂಟರ್ಶಿಪ್ಪು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ವಿತೌಟ್ ಮೆಂಟರ್ಶಿಪ್ ನನ್ನ ಯೂಟ್ಯೂಬ್ ವೀಡಿಯೋಸ್ ಫುಲ್ ಕಂಪ್ಲೀಟ್ ನೋಡಿಬಿಟ್ರೆ ನಿಮಗೆ ಯಾವ ಮೆಂಟರ್ಶಿಪ್ ಅವಶ್ಯಕತೆನೇ ಇಲ್ಲ. ಚಾಲೆಂಜ್ ಮಾಡಿ ಹೇಳ್ತೀನಿ, ಪ್ರತಿದಿನ ನೀವು ಟ್ರೇಡ್ ಮಾಡ್ಬೋದು. ನಾನು ಬರೀ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಜಸ್ಟ್ 3 ಲೈನ್ಸಲ್ಲಿ ಮುಗ್ದೋಯ್ತು. 3 ಲೈನ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪ್ರೀವಿಯಸ್ ವಿಡಿಯೋ ಇದೆ ನೋಡಿ ಯೂಟ್ಯೂಬಲ್ಲಿ. 3 ಲೈನ್ಸ್ ವಿಲ್ ಚೇಂಜ್ ಯುವರ್ ಟ್ರೇಡಿಂಗ್ ಕರಿಯರ್ ಅಂತ ಇದೆ. ಅದನ್ನೊಂದ್ಸರಿ ಅಬ್ಸರ್ವ್ ಮಾಡಿ. ಓಕೆ, ಈಗ ನಾನು ಪ್ರತಿ ಮಾರ್ನಿಂಗ್ 9:15 ಕ್ಯಾಂಡಲಲ್ಲೂ ಒಂದೊಂದು ಸ್ಟ್ರಾಟಜಿ ಹೇಳ್ತೀನಿ. ಪ್ರತಿ ಒಂದು ಕ್ಯಾಂಡಲಲ್ಲೂ ನೀವು ಅದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊತೀರಾ, ಹೆಂಗೆ ನೀವು ಅದನ್ನು ಯೂಸ್ ಮಾಡ್ಕೊತೀರಾ ಅನ್ನೋದನ್ನು ನಿಮ್ಮ ಮೇಲೆ ಬಿಟ್ಟಿತ್ತು. ಒಂದೊಂದು ಕ್ಯಾಂಡಲ್ ಹೇಳ್ತೀನಿ, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವೀಡಿಯೋಸೆಲ್ಲ ಹೇಳಿದ್ದೆ, ಗ್ಯಾಪ್ ಅಪ್ಗೂ ಒಂದು ಸ್ಟ್ರಾಟಜಿ ಇದೆ, ಗ್ಯಾಪ್ ಡೌನ್ಗೂ ಒಂದು ಸ್ಟ್ರಾಟಜಿ ಅಂತ. ಇವತ್ತು ಬರೀ ಗ್ಯಾಪ್ ಡೌನ್ ಬಗ್ಗೆನೇ ಮಾತಾಡೋಣ, ನೋಡೋಣ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಓಕೆನಾ? ಸ್ವಲ್ಪ ಟೈಮ್ ಆಗುತ್ತೆ, ಪರವಾಗಿಲ್ಲ. ನಾನೇನು ಎಡಿಟ್ ಮಾಡೋ ಥರ ಆ ಥರ ಇಲ್ಲ. ವಿತ್ ಡೇಟ್ ಸಿಗುತ್ತೆ ನಿಮಗೆ. ನೀವು ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಇದು ಅಕ್ಯುರಸಿ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಒಂದು 15 ಕ್ಯಾಂಡಲ್ಸ್ ನೀವು ಕಲ್ತ್ಕೊಂಬಿಟ್ರೆ ಆರಾಮಾಗಿ ಮಾರ್ಕೆಟ್ನ ಹೆಂಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನು ಗೊತ್ತಾಗ್ಬಿಡುತ್ತೆ. ನಿಮಗೆಲ್ಲ ಗೊತ್ತಾಗಬೇಕು ಅಂದರೆ ನಂದು ಪ್ರತಿಯೊಂದು ವಿಡಿಯೋ ನೋಡ್ತಾ ಬನ್ನಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನನ್ನ ವಿಡಿಯೋ ನಾನು ಹೇಳಂಗಿಲ್ಲ ಜಾಸ್ತಿ, ನೀವೇ ಮುಂದಕ್ಕೆ ಮಾತಾಡ್ತೀರ. ನಾನು ಏನಕ್ಕೆ ಇಷ್ಟು ಹುಡುಕ್ತಾ ಇದ್ದೀನಿ ಅಂದರೆ, ಅದು ಡೈಲಿ ಆ ಕ್ಯಾಂಡಲ್ಸ್ ಸಿಗಲ್ಲ. ಆ 15 ಕ್ಯಾಂಡಲ್ಸ್ ನೀವು ಬಂದಾಗ 15 ಡೇಸ್ ಅಂದರೆ ನಿಮ್ಗೆ 15 ಕ್ಯಾಂಡಲ್ಸ್ ಅಂದರೆ ಮಂತ್ಲಿ ಈಸಿಲಿ ನಿಮಗೆ 8 to 10 ಟ್ರೇಡ್ಸ್ ಸಿಗುತ್ತೆ. ಸಾಕು, ನೀವು ಇಷ್ಟು 8 to 10 ಟ್ರೇಡ್ಸ್ ಮಾಡಿದ್ರೆ ಸಾಕು. ಸುಮ್ಮನೆ ಎಲ್ಲೆಲ್ಲೋ ಟ್ರೇಡ್ ಹೊಡೆದು ಲಾಸ್ ಮಾಡೋದಕ್ಕಿಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಮೋಸ್ಟ್ಲಿ ನಿಫ್ಟಿಯಲ್ಲಿ ಜಾಸ್ತಿ ಸಿಗ್ತಾಯಿಲ್ಲ, ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಇದರಲ್ಲಿ ಒಂದು ಸರಿ ನೋಡಿಬಿಟ್ಟು ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸ್ವಲ್ಪ ಪೇಷನ್ಸಿಂದ ನೋಡಿ, ಓಕೆನಾ? ನೋಡಿ, ಇಲ್ಲೊಂದು ಕ್ಯಾಂಡಲ್ ಸಿಕ್ತು. ಗ್ಯಾಪ್ ಡೌನ್ ಆದಾಗ, ಓಕೆ, ಗ್ಯಾಪ್ ಡೌನ್ ಆದಾಗ ಮಾರ್ನಿಂಗ್ 9:15 ಕ್ಯಾಂಡಲ್, ಇದು ಫಸ್ಟ್ ಕ್ಯಾಂಡಲ್ಲು. ಈ ಥರ ಫಸ್ಟ್ ಕ್ಯಾಂಡಲ್ಲು ಲೋ ನೋಡ್ಕೊಳ್ಳಿ, ಲೋ ಅಲ್ಲಿ ವಿಕ್ ಇರಬಾರ್ದು. ಓಕೆ, ಲೋ ಅಲ್ಲಿ ವಿಕ್ಕು ಇರಬಾರ್ದು, ಯಾವುದೇ ಕಾರಣಕ್ಕೂ ಇಲ್ಲೋ ಫಸ್ಟ್ ಕ್ಯಾಂಡಲಲ್ಲಿ ಎಲ್ಲೋ ಅಲ್ಲಿ ವಿಕ್ ಇರಬಾರ್ದು. ಈ ಥರ ಇದ್ದಾಗ ಆ್ಯಕ್ಚುಲಿ ಇದು ರಾಂಗ್ ಇದೆ. ನಾನು ತೋರಿಸ್ತೀನಿ, ವೆಯ್ಟ್ ಮಾಡಿ. ಒಂದು 10-15 ಕ್ಯಾಂಡಲ್ ತೋರಿಸ್ತೀನಿ. ಈ ಕ್ಯಾಂಡಲು ಮೇಲೆಯಿಂದನೇ ಬೈ ಸೈಡ್ ಹೋಗುತ್ತೆ. ಗ್ಯಾಪ್ ಡೌನಲ್ಲಿ ಬರಬೇಕು ಫ್ರೆಂಡ್ಸ್ ಇದು, ಓಕೆ? ಗ್ಯಾಪ್ ಅಪ್ಪಲ್ಲ. ಫಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಗ್ಯಾಪ್ ಡೌನಲ್ಲಿ ಈ ಕ್ಯಾಂಡಲ್ ಬರಬೇಕು. ಈ ಕ್ಯಾಂಡಲ್ ಬಂದಾಗ ನಿಮಗೆ ಇಲ್ಲಿಂದ ಬರೀ ಬೈ ಸೈಡೇ ನೋಡಬೇಕು, ಓಕೆ? ನಾನು ತೋರಿಸ್ತೀನಿ ನಿಮಗೆ, ಕ್ಲೀನಾಗಿ ತೋರಿಸ್ತೀನಿ. ಈ ಕ್ಯಾಂಡಲ್ಸ್ ಎಷ್ಟು ಅಕ್ಯುರಸಿ ಇದೆ ಅಂತ ತೋರಿಸ್ತೀನಿ. ಈ ಥರ ನಾನು ಒಂದು 15 ಕ್ಯಾಂಡಲ್ಸ್ ತೋರಿಸ್ತೀನಿ. ಯಾವ ಮೆಂಟರ್ಶಿಪ್ಪು ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ನೀವು ಬರೀ ಇದನ್ನು ನೋಡಿಕೊಂಡೇ ಟ್ರೇಡ್ ಮಾಡ್ಕೊಂಡು ಹೋಗಿ, ಓಕೆನಾ? ಮಾರ್ಕೆಟಲ್ಲಿ ಹೆಂಗೆಂಗೋ ಮೋಸ ಮಾಡ್ತಾರೆ. ಕಣದವ್ರು ಬೆಳಿಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಸಿಕ್ತಾ ಕ್ಯಾಂಡಲ್ ಇಲ್ಲಿ? ನಾನು ಹೇಳಿದ್ದು ಗ್ಯಾಪ್ ಡೌನಲ್ಲಿ ಬರಬೇಕು, ಓಕೆ? ಗ್ಯಾಪ್ ಡೌನಲ್ಲಿ ಬಂದಿಲ್ಲ, ಒಂದು ಸ್ವಲ್ಪ ಮೇಲೆ ಇದೆ, ಓಕೆ? ನಾನು ತೋರಿಸ್ತೀನಿ, ವೆಯ್ಟ್ ಮಾಡಿ. ಬರೀ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟೈಮ್ ಇದ್ದರೆ ಬೇರೆದ್ರಲ್ಲೂ ನೋಡೋಣ. ನೋಡಿದ್ರಾ ಯಾವ ರೇಂಜಿಗೆ ಪಾಯಿಂಟ್ ಸಿಕ್ಕಿದೆ? ಆ್ಯಕ್ಚುಲಿ ಇಲ್ಲಿ ತುಂಬ ರೇರಾಗಿ ಈ ಥರ ಬೈ ಹೋಗುತ್ತೆ. ಒಂದು ರೀಟ್ರೇಸ್ ಆಗಿ ಇಲ್ಲಿಂದ ಹೋದರೆ ಚೆನ್ನಾಗಿರುತ್ತೆ, ಓಕೆ? ರೀಟ್ರೇಸ್ ಮೀನ್ಸ್ ಒಂದು 50% ಬಂದು ಹೋಗುತ್ತೆ. ತೋರಿಸ್ತೀನಿ, ನೋಡಿದ್ರಾ? ಈ ಕ್ಯಾಂಡಲ್ ಫೋಟೋ ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ. ನಾನು ಈ ಥರ ಒಂದು 15 ಕ್ಯಾಂಡಲ್ಸ್ ಹೇಳ್ತೀನಿ. ನೀವು ಈ 15 ಕ್ಯಾಂಡಲ್ಸ್ ನಾನು ಒಂದು ಶಾಪಲ್ಲಿ ಹೋಗಿ ಪ್ರಿಂಟೌಟ್ ತೊಗೊಂಡು ನಿಮ್ಮ ಟ್ರೇಡಿಂಗ್ ಮುಂದೆ ವಾಲ್ ಇರುತ್ತಲ್ಲ, ಆ ವಾಲ್ಗೊಂದು ಪೋಸ್ಟ್ ಮಾಡಿಬಿಟ್ಟು ಈ ಕ್ಯಾಂಡಲ್ಸ್ನ ನೋಡ್ತಾ ಇರಿ. ನಿಮ್ಮ ಮೈಂಡು ಕೂತ್ಕೋಬೇಕು ಈ ಕ್ಯಾಂಡಲ್ಸ್. ಈ ಥರ ನಾನು ನಿಯರ್ಲಿ ಒಂದು 15 ಕ್ಯಾಂಡಲ್ಸ್ ಹೇಳ್ಕೊಡ್ತೀನಿ. ನಿಮ್ಗೆ ಇವೇ ಸಾಕು, ಓಕೆನಾ? ಇದು 3 ಆಗಲಿ, ಒಂದು ನಿಮಿಷ. ಇಲ್ಲಿ ಬಂತು,
ಓಕೆನಾ. ಗ್ಯಾಪ್ ಡೌನ್ ಆಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ಯಾಪ್ ಡೌನ್ ಆದಾಗ ರಿಟ್ರೇಸ್ ಅಂದೆ ನಾನು 50% ಆದರೂ ಬರುತ್ತೆ. ಸಮ್ಟೈಮ್ಸು ಕೆಳಗಡೆನೂ ಬರುತ್ತೆ, ಫುಲ್ ಇಲ್ಲಿ ಲೋ ಬಂದು ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಸಮ್ಟೈಮ್ಸ್ ಮೇಲಿಂದನೂ ಹೋಗುತ್ತೆ. ಓಕೆನಾ. ಈ ಥರ ಬಂದಾಗ ನೀವು ಬೈ ಟ್ರೇಡ್ ಹೊಡಿಬೋದು. ಓಕೆ. ಇಲ್ಲಿ ಯಾಕೆ ರಿವರ್ಸ್ ಆಗಿದೆ ಗೊತ್ತಾ, ಇಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋ ಯಾರು ನೋಡಿದಾರೋ ಅವ್ರಿಗಿದು ಸ್ಟ್ರಾಟಜಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಇದು ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಓಕೆ. ಹೈ ಲೋ ಕ್ಲೋಸ್. ಇಲ್ಲಿ ಏನಕ್ಕೆ ರಿವರ್ಸ್ ಆಗಿದೆ ಅಂತ ನನ್ನ ವಿಡಿಯೋಸ್ ನೋಡಿರೋರಿಗೆ ಈ ಸ್ಟ್ರಾಟಜಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಪ್ರತಿಯೊಂದು ವಿಡಿಯೋನೂ ನೋಡಿ ಎಲ್ಲ ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಇರುತ್ತೆ. ನಾನು ಆ ಥರ ಪ್ಲಾನ್ ಮಾಡಿನೇ ನಿಮಗೆ ಈ ಥರ ಒಂದೊಂದು ವಿಡಿಯೋನೇ ಮಾಡಿ ಬರ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ನಿಮಗೆ ನನ್ನ ವಿಡಿಯೋಸ್ ನೋಡ್ತಾ ಬಂದರೆ ಅದು ಅರ್ಥ ಆಗಬೇಕು ಅಂತ. ಓಕೆ. ಈಗ ಬರೀ ಈ 915 ಕ್ಯಾಂಡಲ್ಲು ಗ್ಯಾಪ್ ಡೌನ್ ಆದಾಗ, ಓಕೆ, ಗ್ಯಾಪ್ ಡೌನ್ ಆದಾಗ ನಾನು ಇಷ್ಟು ರಿಸ್ಕ್ ತೊಗೊಂಡು ನಿಮ್ಗೆ ಏನು ಕೊಡ್ತಾ ಇದ್ದೀನಿ ಅಂದರೆ, ನಾನು ಏನು ಮಾಡಿದ್ರೂ ಹಾನೆಸ್ಟಾಗಿ ಮಾಡಬೇಕು ಅನ್ನೋದು ನನ್ನ ಇದು. ನೋಡೋಣ, ಬೇರೆದ್ರಲ್ಲೂ ನೋಡೋಣ. ಗ್ಯಾಪ್ ಡೌನ್ ಆದಾಗ ಈ ಫಸ್ಟ್ ಕ್ಯಾಂಡಲ್ ಬಂದಿದೆ, ಇಲ್ಲೊಂದು ಸ್ವಲ್ಪ ಟ್ರ್ಯಾಪ್ ಮಾಡಿ ಹೋಗಿದೆ ನೋಡಿ. ಓಕೆ, ನೋಡ್ತಾ ಇದ್ದೀರಾ, ಇಲ್ಲಿಂದ ಬೈ ಹೋಗಿದೆ. ಓಕೆ. ಈ ಥರ 15 ಕ್ಯಾಂಡಲ್ಸ್ ತೋರಿಸ್ತೀನಿ ನಾನು. ಆ 15 ಕ್ಯಾಂಡಲ್ಸ್ನ ನೀವು ಫೋಟೋ ಹೊಡೆದು ಹಾಕ್ಕೋಬೇಕು. ನೋಡಿ, ಈ ಕ್ಯಾಂಡಲ್ಲು ಫೇಲ್ ಆಗಿದೆ ಅಲ್ವಾ. ಆ್ಯಕ್ಚುಲಿ ನಮ್ಮ ಟೆಕ್ನಿಕ್ ಏನು, 50% ಬಂದು ರಿಟ್ರೇಸ್ ಆದಮೇಲೆ ಬೈ ತೊಗೋಬೇಕು ಅಂತ. ಸೊ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾಲೆಜ್ ಇರೋರಿಗೆ ಇದೊಂಚೂರು ಅರ್ಥ ಆಗುತ್ತೆ. ಈ ಫಸ್ಟ್ ಕ್ಯಾಂಡಲಿಂದ 50% ಪ್ಲಸ್ ನಾನೇನು ಹೇಳಿದ್ದೀನಿ, ಗ್ಯಾಪ್ ಡೌನ್ ಆಗಬೇಕು. ಓಕೆ. ಗ್ಯಾಪ್ ಡೌನ್ ಆದರೆ ಮಾತ್ರ ಇದು ಅಕ್ಯುರಸಿ ಚೆನ್ನಾಗಿರುತ್ತೆ. ಇಲ್ಲಿ ಗ್ಯಾಪ್ ಡೌನ್ ಆಗಿಲ್ಲ, ಸೊ ಇದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಆ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಓಕೆ. ವಿಡಿಯೋನ ರಿಪೀಟೆಡ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ಗ್ಯಾಪ್ ಡೌನ್ ಆಯಿತಾ, ಆಗಿದೆ ಅಲ್ವಾ. 50% ರಿಟ್ರೇಸ್ಮೆಂಟ್ ಅಂತ ಹೇಳೋದನ್ನ ಆಗಿದೆಯಾ, ಖಂಡಿತ ಬೈ ಮಾಡ್ಬೋದು. ಬೈ ಮಾಡಿಬಿಟ್ಟು ಒಂದು ಸ್ಟಾಪ್ ಲಾಸ್ ನೋಡಿ. ಸ್ಟಾಪ್ ಲಾಸ್ ಇದು ಹಂಟ್ ಮಾಡಿದೆ, ಇದು ಈ ಕ್ಯಾಂಡಲು ಆ್ಯಕ್ಚುಲಿ ಇದು ಬಂದು ರಿವರ್ಸ್ ಆಗಿದೆ. ಓಕೆ, ಇಲ್ಲಿ ಇಟ್ಕೊಳ್ಳಿ ಸ್ಟಾಪ್ ಲಾಸ್. ನೋಡಿ, ಮಾರ್ಕೆಟು ಬಗ್ಗೋದೇ ಇಲ್ಲ, ಅವತ್ತು ಹೋಗ್ತಾನೆ ಇರುತ್ತೆ ಮೇಲೆ. ತೋರಿಸ್ತೀನಿ ನಾನು ಸುಮಾರು ಕ್ಯಾಂಡಲ್ಸ್ ನಾನು ಪ್ರೂವ್ ಮಾಡ್ತೀನಿ ನಿಮಗೆ. ಈ ಥರ 15 ಕ್ಯಾಂಡಲ್ಸ್ ಹೇಳ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಸಾಕು. ಇದು ನಿಮ್ಮ ಚಾನಲ್, ಇದನ್ನು ಬೆಳೆಸಿ. ನಮಗೇನು ಇದರಿಂದ ದುಡ್ಡು ತೊಗೋಬೇಕು ಅನ್ನೋದು ಏನೂ ಇಲ್ಲ. ವಿತೌಟ್ ಮೆಂಟರ್ಶಿಪ್ ಯೂಟ್ಯೂಬಲ್ಲೇ ನಿಮ್ಗೆ ತುಂಬ ವ್ಯಾಲ್ಯೂಬಲ್ ಹೇಳ್ಕೊಡ್ತೀನಿ. ಹಾನೆಸ್ಟ್ಲಿ ಹೇಳ್ತೀನಿ, ಮೆಂಟರ್ಶಿಪ್ ತೊಗೊಂಡ್ರೂ ಇಷ್ಟೊಂದು ಟ್ರಿಕ್ಸ್ ಕಲಿಯೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಫಸ್ಟ್ ಕ್ಯಾಂಡಲ್ಲ ಗ್ಯಾಪ್ ಡೌನ್, ಇನ್ನೂ ಸ್ವಲ್ಪ ಗ್ಯಾಪ್ ಡೌನ್ ಆದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿಂದ ಬೈ ಮಾಡ್ಬೋದಲ್ಲ. ನೋಡಿ, ಇಲ್ಲಿಂದ ಬೈ ಬಂದಿದೆ. ಎಷ್ಟು ಪಾಯಿಂಟ್ಸು ಬಂದಿರುತ್ತೆ, ನಿಯರ್ಲಿ ಒಂದು 200 ಪಾಯಿಂಟ್ಸ್ ಬಂದಿರುತ್ತೆ. ಓಕೆ, ಬನ್ನಿ ಇನ್ನೂ ನೋಡೋಣ. ಇನ್ನೂ ಎಲ್ಲಿದೆ, ಸಿಗುತ್ತೆ. ಈ ಥರ ಒಂದು 15 ಕ್ಯಾಂಡಲ್ಸ್ ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ನನಗೆ ಫ್ಯಾನ್ ಆಗಿಬಿಡ್ತೀರ ನಿಜವಾಗ್ಲೂ. ನೀವು ಬೇರೆ ಏನು ಅವಶ್ಯಕತೆ ಇಲ್ಲ ನಿಮ್ಮ ಮಾರ್ಕೆಟಲ್ಲಿ. ಗ್ಯಾಪ್ ಡೌನ್ ಆಗಬೇಕು ಫ್ರೆಂಡ್ಸ್. ಇದು ನೋಡಿ 915 ಫಸ್ಟ್ ಕ್ಯಾಂಡಲ್ ಅಲ್ವಾ, ಗ್ಯಾಪ್ ಡೌನ್ ಆದರೆ ಒಳ್ಳೆ ಅಕ್ಯುರಸಿ ಇರುತ್ತೆ. ಇದು ಒಂಚೂರು ಮೇಲೆ ಇದೆ. ಓಕೆ, ಸಮ್ ಪಾಯಿಂಟ್ಸ್ ತೊಗೋಬೋದು ನೀವು. ಸ್ಟಾಪ್ ಲಾಸು ಸಿಗುತ್ತೆ, ರೇರು. ಬಟ್ ಇಲ್ಲಿ ನೋಟ್ ಮಾಡಿ, ಈ ಕ್ಯಾಂಡಲ್ಲು ಕೆಳಗಡೆ ವಿಕ್ ಕೊಟ್ಟಿದೆ. ಆ್ಯಕ್ಚುಲಿ ನಮ್ಮ ಸ್ಟ್ರಾಟಜಿ ಅಲ್ಲ, ಅಲ್ಲಿ ವಿಕ್ಕು ಇರಬಾರ್ದು, ಕೆಳಗಡೆ ಫುಲ್ಲು ಕವರ್ ಇರಬೇಕು ಕ್ಯಾಂಡಲ್. ತೋರಿಸ್ತೀನಿ. ನಾವು ಬ್ಯಾಂಕ್ ನಿಫ್ಟಿಗೂ ಹೋಗೋಣ, ಇದು ಮುಗಿಸ್ಬಿಡ್ತೀನಿ. ಗ್ಯಾಪ್ ಡೌನು ನೋಡಿ, ಫೇಲ್ ಆಯಿತಾ. ಫೇಲ್ ಹೆಂಗಾಯ್ತು ಅಂದರೆ 50% ರಿಟ್ರೇಸ್ಮೆಂಟಲ್ಲಿ ತೊಗೋಬೇಕು. ಇಲ್ಲಿ ತೊಗೊತೀರಿ, ಸ್ಟಾಪ್ ಲಾಸ್ ಹೊಡೀತು ಅಲ್ವಾ. ಓಕೆ, ನೋಡಿ, ಇದೇ ಬೇಕಾಗಿರೋದು. ಸ್ಟಾಪ್ ಲಾಸು ಹಿಟ್ ಆಗುತ್ತೆ ಮಾರ್ಕೆಟಲ್ಲಿ. ಯಾಕಂದರೆ ನಾನು ಏನಕ್ಕೆ ಇಷ್ಟು ಹುಡುಕಿ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಇದನ್ನು ಅಕ್ಯುರಸಿ ಹುಡುಕ್ತಾ ಬನ್ನಿ. ನಾವು 10 ಟ್ರೇಡ್ ತೊಗೊಂಡ್ರೆ ಎಷ್ಟು ಟ್ರೇಡ್ ಸ್ಟಾಪ್ ಲಾಸ್ ಆಗುತ್ತೆ, ಎಷ್ಟು ಟ್ರೇಡ್ ನಮಗೆ ಪ್ರಾಫಿಟ್ ಕೊಡುತ್ತೆ ಅಂತ.
ಇವಾಗ ನಾವು ಇಷ್ಟು ಹುಡುಕಿದ್ರೆ ಒಂದು ಸ್ಟಾಪ್ ಲಾಸ್ ಹೊಡೀತು. ಆ್ಯಕ್ಚುಲಿ ಇದು ಕನ್ಸಿಡರ್ ಮಾಡೋಂಗಿಲ್ಲ ನೋಡಿ, ಇಲ್ಲಿ ವಿಕ್ಕಿದೆ ಕೆಳಗಡೆ ಅಲ್ವಾ, ಇಲ್ಲಿ ವಿಕ್ಕಿದೆ. ಓಕೆ, ಇಲ್ಲಿ ಕೆಳಗಡೆ ವಿಕ್ಕಿದೆ. ಸೊ ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ ಇಲ್ಲಿಂದ ಬೈ ಹೋಗಿದೆ. ಹಂಗಂತ ಹೇಳ್ಬಿಟ್ಟು ನಾನು ಸುಳ್ಳು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸ್ಟ್ರಾಟಜಿ ಏನಿದೆ ಅದನ್ನು ಮಾತ್ರ ಹೇಳ್ಬೇಕಲ್ವಾ. ನೀವು 5 ನಿಮಿಷ ನೋಡ್ಬಿಟ್ಟು ನಿಮ್ಗೇನೋ ಒಂದು ಹೇಳ್ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ನಿಮ್ಮ ಸ್ಟ್ರಾಟಜಿ ಏನಿದೆ ಅದನ್ನು ಮಾತ್ರ ಹೇಳಬೇಕು. ಓಕೆ, ಬ್ಯಾಂಕ್ ನಿಫ್ಟಿ ಹೋಗ್ಬಿಡೋಣ ಅನ್ಕೊತೀನಿ. ಸ್ವಲ್ಪ ನೋಡ್ತೀನಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಬಿಟ್ಟು ಕ್ಲೋಸ್ ಮಾಡೋಣ. ಈ ಥರ 15 ಇದು ಪರ್ಫೆಕ್ಟ್ ಕ್ಯಾಂಡಲ್ ನೋಡ್ತಾ ಇದ್ದೀರಾ. ಗ್ಯಾಪ್ ಡೌನ್ ಆಗಿದೆ. ಗ್ಯಾಪ್ ಡೌನಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವ ನಿಮಗೆ, ಈ ಥರ ಬರಬೇಕು ಕ್ಯಾಂಡಲ್. ಗ್ಯಾಪ್ ಡೌನಲ್ಲಿ ಫಸ್ಟ್ ಕ್ಯಾಂಡಲ್ 915 ಕ್ಯಾಂಡಲ್ ಈ ಥರ ಬಂದರೆ ಆ್ಯಕ್ಚುಲಿ 50% ಒಂದು ರಿಟ್ರೇಸ್ಮೆಂಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ಇದು ಚಾನ್ಸೇ ಕೊಟ್ಟಿಲ್ಲ ಅಲ್ವಾ. ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿತ್ತು. ಬನ್ನಿ ಈಗ ಬ್ಯಾಂಕ್ ನಿಫ್ಟಿ ನೋಡೋದು. ನಿಜವಾಗ್ಲೂ ಹೇಳ್ತೀನಿ, ನಾನು ಫಾಲೋ ಮಾಡಿ ನೀವು ಯಾವ ರೇಂಜಿಗೆ ಟ್ರಿಕ್ಸ್ ಕಲಿಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಬ್ಯಾಂಕ್ ನಿಫ್ಟಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಗ್ಯಾಪ್ ಡೌನ್ ಆದಾಗ ಆ ಕ್ಯಾಂಡಲ್ ಬರಬೇಕು. ಓಕೆನಾ, ಸ್ವಲ್ಪ ಟೈಮ್ ಕೊಡಿ. ನಾನು ಹುಡುಕ್ತಾ ಇದ್ದೀನಿ. ಈ ಥರ ನೀವು ಹುಡುಕಬೇಕು. ಸ್ಟಾಕ್ಸಲ್ಲೂ ಹುಡುಕಿ, ಸ್ಟಾಕ್ಸಲ್ಲೂ ಸಿಗುತ್ತೆ. ನಾನು ಆ್ಯಕ್ಚುಲಿ ಹೇಳ್ತೀನಿ ಲಾಸ್ಟಲ್ಲಿ ನಿಮಗೆ ಟ್ರೇಡಿಂಗ್ ಟ್ರಿಕ್ಸ್ ಹೇಳ್ತೀನಿ. ಸ್ಟಾಕ್ಸಲ್ಲೂ ಹೆಂಗೆ ಮಾಡ್ಬೋದು. ಬರೀ ನಿಫ್ಟಿ ಬ್ಯಾಂಕ್ ನಿಫ್ಟಿನೇ ಅಲ್ಲ, ಸ್ಟಾಕ್ಸಲ್ಲೂ ಮಾಡ್ಬೋದು. ನಾನು ಅದು ಫಸ್ಟ್ ಇದೆಲ್ಲ ಕಲ್ತ್ಕೊಂಬಿಡಿ ನೀವು. ಓಕೆ, ನೀವು ಇದೆಲ್ಲ ಕಲ್ತ್ಕೊಂಡ್ರೆ ನನ್ನ ವೀಡಿಯೋಸ್ ಎಲ್ಲ ನೋಡಿ, ಯಾವುದು ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಿಮಗೆ ಎಲ್ಲೋ ಒಂದು ಜಾಗದಲ್ಲಿ ನಾಲೆಜ್ ಕಟ್ಟಾಗುತ್ತೆ. ನಾನು ಪ್ರತಿಯೊಂದೂ ನಿಮ್ಗೆ ಅರ್ಥ ಆಗಬೇಕು ಅಂತಲೇ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಗ್ಯಾಪ್ ಡೌನ್ ಆಗಿದೆ, ಬಟ್ ಇಲ್ಲಿ ಬಾಟಮಲ್ಲಿ ವಿಕ್ಕಿದೆ. ಬಟ್ ಆದರೂ ಇದು ಬೈಯಿಂಗ್ ಹೋಗಿದೆ ಅಲ್ವಾ. ಓಕೆ, ನಾವು ಕನ್ಸಿಡರ್ ಮಾಡೋಂಗಿಲ್ಲ. ನೋಡಿ, ಇದು ಗ್ಯಾಪ್ ಡೌನ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ, ಬಟ್ ಕೆಳಗಡೆ ಸ್ವಲ್ಪ ವಿಕ್ಕಿದೆ. 50%ಇಂದ ಬೈಯಿಂಗ್ ಬಂದಿದೆ. ಓಕೆ, ಇರಿ ಅಲ್ಲಿ ಇದೇ ಹೇಳೋದು, ಪೇಷನ್ಸಾಗಿ ನೋಡಬೇಕು ನಾವು ಒಂದು ಸ್ಟಿಕ್ ಆನ್ ಆದರೆ ಅದರಲ್ಲೇ ಇರಬೇಕು. ಬೇರೆ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋಬೇಕು. ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು. ಸಿಕ್ತು. ಈ ಥರ ನೀವು 15 ಕ್ಯಾಂಡಲ್ಸ್ ನೋಡ್ಕೊಂಬಿಟ್ರೆ ಒಂದು ದಿನಕ್ಕೆ ಯಾವುದೋ ಒಂದು ಟ್ರೇಡ್ ನಿಮ್ಗೆ ಸಿಗುತ್ತೆ. ಗ್ಯಾಪ್ ಡೌನು, ರಿಟ್ರೆಸ್ ಆಯಿತು, ಬೈ. ನೋಡಿ, ನಾನು ಅದಕ್ಕೆ ಹೇಳ್ತಾ ಇರೋದು ಪದೇ ಇಲ್ಲಿಂದ ರಿಜೆಕ್ಟ್ ಆಗಿದೆ. ಓಕೆ, 3 ಲೈನ್ ಸ್ಟ್ರಾಟಜಿ ಹೇಳಿದ್ನಲ್ಲ ನಾನು, ಅದು ನೋಡಲೇಬೇಕು ಫ್ರೆಂಡ್ಸ್. ನೀವು ಅದು ನೋಡಿದ್ರೇ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಖಂಡಿತ ಅರ್ಥ ಆಗುತ್ತೆ. ಓಕೆನಾ, ಬನ್ನಿ ಇನ್ನೂ ನೋಡೋಣ. ಎಲ್ಲಿದೆ? ಈ ಥರ ನಿಮಗೆ ಸುಮ್ಮನೆ ಕೂತ್ಕೊಂಡು 50 ಟ್ರೇಡ್ ಮಾಡೋ ಬದಲು ವಾರದಲ್ಲಿ 1 ಟ್ರೇಡ್ 2 ಟ್ರೇಡ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೋಬೋದು. ಪ್ರಾಫಿಟೇಬಲ್ ಆಗಿರ್ತೀರ. ಆ್ಯಕ್ಚುಲಿ ಗ್ಯಾಪ್ ಡೌನ್ ನಾವು ಮಾತಾಡಿದ್ದು, ಗ್ಯಾಪ್ ಡೌನ್ ಆಗಿಲ್ಲ. ಸಮ್ಟೈಮ್ಸ್ ಈ ಥರನೂ ಸಿಗುತ್ತೆ. ಓಕೆ, ಒಂದು 50% ರಿಟ್ರೇಸ್ಮೆಂಟಲ್ಲಿ ಬೈಯಿಂಗ್. ಬಟ್ ಗ್ಯಾಪ್ ಡೌನ್ ಅಂತಲೇ ಕನ್ಸಿಡರ್ ಮಾಡೋಣ. ಒಂದು ಹೇಳಿದ್ಮೇಲೆ ಅದಕ್ಕೆ ಸ್ಟಿಕ್ ಆನ್ ಆಗೋಣಲ್ವಾ. ಇದರಿಂದ ಏನಾಗುತ್ತೆ, ನಮ್ಮ ಮೈಂಡ್ಸೆಟ್ ಹಾಳಾಗೋಗುತ್ತೆ. ಸೊ ಒಂದಕ್ಕೆ ಸ್ಟಿಕ್ ಆನ್ ಆದರೆ ಒಂದೇ ಇರಬೇಕು. ಸೊ ಸ್ಟಾಕ್ಸಲ್ಲೂ ಸಿಗುತ್ತೆ. ಜಾಸ್ತಿ ಸ್ಟಾಕ್ಸೇ ಫ್ರೆಂಡ್ಸ್ ಮಾಡೋದು. TCS ಇಂಥವು ಮಾಡ್ತೀನಿ ನಾನು. TCS, ರಿಲಿಯನ್ಸು, ಒಂದು 10-15 ಸ್ಟಾಕಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ನೋಡಿ, ಗ್ಯಾಪ್ ಡೌನ್ ಆಯಿತಾ, ನೋಡ್ತಾ ಇದ್ದೀರಾ. ಗ್ಯಾಪ್ ಡೌನಲ್ಲಿ ನಾನೇನು ಹೇಳಿದೆ, ಮಾರ್ನಿಂಗ್ 915 ಕ್ಯಾಂಡ್ಲು ರಿಟ್ರೆಸ್ ಆಯಿತಾ. ನೋಡಿ, ಬೈಯಿಂಗ್ ಬಂದಿದೆ. ಎಷ್ಟು ಪಾಯಿಂಟ್ಸ್ ಬಂದಿದೆ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಯಾರು ಯೂಟ್ಯೂಬಲ್ಲಿ ಈ ಥರ ಸೀಕ್ರೆಟ್ಸ್ನ ರಿವೀಲ್ ಮಾಡೋಲ್ಲ. ನಾನು ಒಳ್ಳೆ ಸ್ಟ್ರಾಟಜಿಸ್ ಹೇಳ್ತೀನಿ ಫ್ರೆಂಡ್ಸ್. ನೋಡಿದ್ರಾ, ರಿಟ್ರೆಸ್ ಆಗಿ ಬೈಯಿಂಗ್ ಹೋಗಿದೆಯಾ.
ಗ್ಯಾಪ್ ಡೌನು. ಓಕೆ, ನಂದು ಕಂಪ್ಲೀಟ್ ವಿಡಿಯೋಸ್ ನೋಡಿ, 15 ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಲೇ ನಿಮ್ಗೆ ನನ್ನ ವಿಡಿಯೋಸ್ ಎಲ್ಲ ಸಿಗುತ್ತೆ. ಖಂಡಿತ ಲೈಕ್ಸ್ ಕೊಡಿ ಫ್ರೆಂಡ್ಸ್. ನಾನು ಇಷ್ಟು ಒಳ್ಳೆ ಸ್ಟ್ರಾಟಜೀಸ್ ಎಲ್ಲ ನಿಮ್ಗೆ ಕೊಡ್ತೀನಿ, ನೀವು ನನ್ನ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ. ಓಕೆನಾ. ಇಲ್ಲಿ ಗ್ಯಾಪ್ ಡೌನ್ ಆಗಿಲ್ಲ, ಬಟ್ ನೋಡಿ ಹೆಂಗೆ ಹೋಗಿದೆ ಮಾರ್ಕೆಟ್. ಓಕೆ, ಹೆಂಗೆ ಹೋಗಿದೆ ನೋಡಿ ಮಾರ್ಕೆಟ್. ಟ್ರಸ್ಟ್ ಮಾಡಿ, ನಾನು ನನ್ನ ವಿಡಿಯೋ ಒಂದೂ ನಿಮಗೆ ವೇಸ್ಟ್ ವಿಡಿಯೋ ಯಾವುದೂ ಇರಲ್ಲ. ನಾನು ಅಷ್ಟೊಂದು ಪರ್ಫೆಕ್ಟಾಗಿ ನಿಮಗೆ ವಿಡಿಯೋಸ್ ಮಾಡ್ತೀನಿ, ನಾನು ಅಷ್ಟು ನಾಲೆಜ್ ಕೊಡ್ತೀನಿ. ನೋಡಿ ಗ್ಯಾಪ್ ಡೌನಾ 50% ಬಂತಾ. 50% ವೆಯ್ಟ್ ಮಾಡೋದೇ ಒಳ್ಳೆಯದು, ಬಟ್ ಸಮ್ಟೈಮ್ಸ್ ಹೋಗ್ಬಿಡುತ್ತೆ, ಇದೇ ಟ್ರ್ಯಾಪ್ ಮಾಡುತ್ತೆ ನೋಡಿ. ಓಕೆ, ನಿಮಗೆ ಅರ್ಥ ಆಗುತ್ತೆ ಸ್ಟ್ರಾಟಜಿನ, ಇದನ್ನು ಪ್ರಾಕ್ಟೀಸ್ ಮಾಡಿ. ಸಾಕು ಅನ್ಕೊಂತೀನಿ ನಿಮ್ಗೆ ಅರ್ಥ ಆಗಿದೆ. ಇದು ಒಂದು ಕ್ಯಾಂಡಲ್ ಆಯ್ತಲ್ವ, ಈ ಥರ ನಾನೊಂದು 15 ಇದು ಗ್ಯಾಪ್ ಅಪ್ಪಲ್ಲಿ ಬಂದಿದೆ. ಓಕೆ, ಸೊ ಇದು ನಮ್ಮ ಸ್ಟ್ರಾಟಜಿ ಅಲ್ಲ. ಗ್ಯಾಪ್ ಅಪ್ಪಲ್ಲಿ ಬಂದು ರಿಟ್ರೇಸ್ಮೆಂಟ್ ಆಗಿ ಹೋಗಿದೆ. ಸೊ ಇದು ಆ ಟ್ರಿಪಲ್ ಲೈನ್ ಸ್ಟ್ರಾಟಜಿ ನೋಡಿದ್ರೆ ನೀವು ಇದೊಂಚೂರು ನಿಮಗೆ ಅರ್ಥ ಆಗುತ್ತೆ ಇದನ್ನ ಏನು ಮಾಡ್ಬೋದು ಅಂತ. ಓಕೆನಾ. ಸೊ ಇಲ್ಲೇ ಹೇಳ್ಬೋದು ನಾನು, ಟೈಮ್ ದೊಡ್ಡದಾಗುತ್ತೆ, ಪ್ಲಸ್ ಕಾನ್ಸೆಪ್ಟ್ ಏನಿದೆ ಅದು ಮಿಸ್ ಆಗುತ್ತೆ. ನಮ್ಮ ಕಾನ್ಸೆಪ್ಟ್ ಏನಿದೆ ಈಗ ಅಲ್ವಾ, ನೋಡಿ ಇಲ್ಲಿ 50% ಆದರೂ ತೊಗೋಬೋದು, ಇಲ್ಲ ಬಾಟಮ್ ಬಂದಾದರೂ ತೊಗೋಬೋದು. ಸಿ, ಬಿಗಿನರ್ಸ್ಗೆ ಸ್ಟ್ರಾಟಜೀಸ್ ಇರಲ್ಲ ಸರ್, ಹೆಂಗೆ ಟ್ರೇಡ್ ಮಾಡೋದು ಅಂತ ತುಂಬ ಜನ ಕನ್ಫ್ಯೂಸ್ ಇರುತ್ತೆ. ದಯವಿಟ್ಟು ಫಾಲೋ ಮಾಡಿ ಇದನ್ನು, 1-10 ಸರಿ ನೋಡಿ, ಪ್ರಾಕ್ಟೀಸ್ ಮಾಡಿ. ನಾನು ಹೇಳ್ತೀನಲ್ವಾ, ನೀವು ಎಲ್ಲೆಲ್ಲಿ ಏನೇನೋ ಮೆಂಟರ್ಶಿಪ್ಪಲ್ಲಿ ನೋಡಿರ್ಬೋದು, ಬಟ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನಾನು ಡಿಸೈಡ್ ಆಗಿದ್ದೀನಿ. ಯಾಕಂದರೆ ನಾನೀಗ ನೆಕ್ಸ್ಟ್ ಲೆವೆಲಲ್ಲಿ ಕಲ್ತ್ಕೊಂಡಿದ್ದೀನಿ. ನಾನು ಫಸ್ಟ್ ಇದರಲ್ಲೆಲ್ಲ ಟ್ರೇಡ್ ಮಾಡ್ತಾಯಿದ್ದೆ, ಈಗ ನನ್ನ ಹತ್ರ ನೆಕ್ಸ್ಟ್ ಲೆವೆಲ್ ಸ್ಟ್ರಾಟಜೀಸ್ ಇದೆ. ಸೊ ಮಾರ್ಕೆಟಲ್ಲಿ ನಾನು ತುಂಬ ಸಫರ್ ಆಗಿದ್ದೀನಿ. ಎಷ್ಟು ಸಫರ್ ಆಗಿದ್ದೀನಿ ಅಂದರೆ, ನಾನು ಟ್ರೇಡಿಂಗ್ ಕಲಿಯೋದಕ್ಕೆ ತುಂಬ ದುಡ್ಡು ಖರ್ಚು ಮಾಡ್ಕೊಂಡಿದ್ದೀನಿ, ಸ್ಟ್ರಾಟಜೀಸ್ ಕಲಿಯೋದಕ್ಕೆ. ಬರೀ ಮೋಸ. ಅವ್ರು ಹೇಳ್ಕೊಡೋದು ಎಂಥ ಮಣ್ಣು ಆಗಲ್ಲ. ಓಕೆ, ನೋಡಿ ಗ್ಯಾಪ್ ಡೌನ್ ಆಯಿತಾ, ಬಂತಾ, ನಾನು ಫಾಲೋ ಮಾಡಿ. ಯಾಕಂದರೆ ಎಷ್ಟೋ ಜನ ಪಾಪ ಮಾರ್ಕೆಟಲ್ಲಿ ದುಡ್ಡು ಹಾಳು ಮಾಡಿಕೊಂಡು ತುಂಬ ಸಫರ್ ಆಗಿರ್ತಾರೆ ಅಲ್ವಾ. ಆ ಸ್ಟೇಜ್ ನಾನು ನೋಡಿದ್ದೀನಿ, ತುಂಬ ಸಫರ್ ಆಗಿಯೇ ನಾನೀಗ ನನಗೆ ಮಾರ್ಕೆಟಲ್ಲಿ ದುಡ್ಡು ಹೆಂಗೆ ಮಾಡಬೇಕು ಅನ್ನೋದು ನನಗೆ ಈಸಿಯಾಗಿ ಗೊತ್ತಾಗಿದೆ. ಅದ್ರ ಹಿಂದೆ ಇರೋ ಸ್ಟ್ರಗಲ್ಸು ಖಂಡಿತ ಬೇರೆಯವರು ಹೊಸೂರು ಬಂದಾಗ ಅದನ್ನು ಅನುಭವಿಸೋದು ಬೇಡ ಅಲ್ವಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ಯಾಪ್ ಡೌನ್ ಆಯಿತಾ, ಹೆಂಗೆ ಹೋಗಿದೆ ನೋಡಿ ಬೈ. ನಾನು ಪಾಯಿಂಟ್ಸ್ ತೋರಿಸ್ತೇನಲ್ಲ, ಯಾಕೆ ಗೊತ್ತಾ, ನಮ್ಗೆ ಅದು ಇಷ್ಟ ಆಗಲ್ಲ. ಇಲ್ಲಿ 1000 ಪಾಯಿಂಟ್ಸ್ ಹೋಗಿದೆ, ಅಲ್ಲೇ ಇಷ್ಟು ಪಾಯಿಂಟ್ಸ್ ಹೋಗಿದೆ. ನನಗೇನೆಂದರೆ, ಖಂಡಿತ ಒಬ್ಬರು ಶೇರ್ ಮಾರ್ಕೆಟಿಂದ ಲಾಸ್ ಆಗೋಕ್ಕೆ ಹೋಗಬೇಡಿ ಅಂತ ಅಲ್ವಾ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಟ್ರೇಡ್ ಮಾಡಿ ಲಾಸ್ ಮಾಡೋದಕ್ಕಿಂತ ಎಲ್ಲೆಲ್ಲೋ ಮೆಂಟರ್ಶಿಪ್ ತೊಗೊತೀರಾ. ನಾನು ಮೆಂಟರ್ಶಿಪ್ ನನ್ನ ಹತ್ರನೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಹಾನೆಸ್ಟಾಗಿ ಹೇಳ್ತೀನಿ. ನಾನು ಯೂಟ್ಯೂಬಲ್ಲಿ ಈ ಥರ ಸ್ಟ್ರಾಟಜಿ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಇದರ ಅಪ್ಪನಂಥ ಸ್ಟ್ರಾಟಜಿ ನನ್ನ ಹತ್ರ ಇದೆ. ಓಕೆ, ನೀವು ಬಿಲೀವ್ ಮಾಡೋಕ್ಕಾಗಲ್ಲ, ನಾನು ಮಾರ್ಕೆಟಲ್ಲಿ ಆ ಥರ ಎಲ್ಲ ಟ್ರಿಕ್ಸ್ ಕಲ್ತ್ಕೊಂಡಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಯೂಟ್ಯೂಬಲ್ಲಿ ನನ್ನ ನಂಬರ್ ಇದೆ. ಫಸ್ಟು ದಯವಿಟ್ಟು ಯಾವ ಮೆಂಟರ್ಶಿಪ್ಪು ಬೇಕಾಗಿಲ್ಲ ನಿಮಗೆ. ಫಸ್ಟು ನನ್ನ ವಿಡಿಯೋಸ್ ಫಾಲೋ ಮಾಡಿ, ನನ್ನ ವಿಡಿಯೋಸ್ ನೋಡಿ. ಓಕೆನಾ. ನೀವು ಇದರಲ್ಲೇ ಟ್ರೇಡ್ ಮಾಡ್ಬೋದು, ಯಾವ ಮೆಂಟರ್ಶಿಪ್ಗೂ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಇದರಲ್ಲೂ ಆಗ್ತಾಯಿಲ್ಲ ಸರ್, ನೆಕ್ಸ್ಟ್ ಲೆವೆಲ್ ಇನ್ನೂ ಹೋಗಬೇಕು ಅಂದಾಗ ಫಸ್ಟ್ ಮಾರ್ಕೆಟಿಂದ ದುಡ್ಡು ಮಾಡಿಬಿಟ್ಟು ಖಂಡಿತ ಎಲ್ಲೂ ಹೋಗಬೇಡಿ, ನನ್ನ ಹತ್ರನೇ ಬನ್ನಿ. ನೀವು ಮಾರ್ಕೆಟಲ್ಲಿ ಬಿಲೀವ್ ಮಾಡೋಕ್ಕಾಗಲ್ಲ, ಆ ಥರ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ. ಓಕೆ, ಫಸ್ಟು ನೀವು ಈ ಸ್ಟ್ರಾಟಜೀಸ್ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ದುಡ್ಡು ಮಾಡ್ತೀರಾ ನೀವು, ನಾನು ಒಂದು 15 ಕ್ಯಾಂಡಲ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಖಂಡಿತ. ಯಾಕಂದರೆ ಸ್ವಲ್ಪ ಜನಗೆ ಹೇಳ್ಕೊಟ್ರೆ ಅರ್ಥ ಆಗೋಲ್ಲ, ಅದಕ್ಕೆ ಎಷ್ಟೋ ಜನ ನಾನು ನೋಡಿದ್ದೀನಿ, ಅವರು ನಾಲೆಜ್ನ ಬಿಲ್ಡ್ ಮಾಡೋಕ್ಕೆ ಹೋಗಲ್ಲ. ಇಲ್ಲೊಂದು ಸ್ಟಾಪ್ ಲಾಸ್ ಹೊಡೆದಿದೆ ಅಲ್ವಾ, ಎಲ್ಲಿ ತೊಗೊಂಡಿರ್ತಾರೆ ಟ್ರೇಡು, ಗ್ಯಾಪ್ ಡೌನ್ ಆಗಿದೆ, ಇಲ್ಲೊಂದು ರಿಟ್ರೆಸ್ ಆಯಿತು, ಇಲ್ಲಿ ಬೈ ಮಾಡಿರ್ತಾರೆ ಒಂದು ಸ್ಟಾಪ್ ಲಾಸ್. ಓಕೆ, ಅಗ್ರಿ ಮಾಡಬೇಕು. ಮಾರ್ಕೆಟ್ ನಾವು ದುಡ್ಡು ಕೊಡಬೇಕಲ್ವಾ, ಬರೀ ಮಾರ್ಕೆಟಿಂದನೇ ದುಡ್ಡು ತೊಗೊತೀನಿ ಅಂದರೆ ಆಗಲ್ಲ.
ಬಟ್ ಎಷ್ಟು ಟ್ರೇಡ್ ನೋಡಿದ್ದೀವಿ ನಾವು, ಎಷ್ಟು ಸ್ಟಾಪ್ ಲಾಸ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಟ್ರೇಡ್ ಅಲ್ಲ, ಓಕೆ, ಗ್ಯಾಪ್ ಡೌನೇ. ಬಟ್ ಇಲ್ಲಿ ಕ್ಯಾಂಡಲ್ಲು ಸ್ವಲ್ಪ ವಿಕ್ ಕೊಟ್ಟಿದೆ, ಆದರೂ ಮಾರ್ಕೆಟ್ ಒಳ್ಳೆ ಬೈಯಿಂಗ್ ಹೋಗಿದೆ. ಇದು ವರ್ಕ್ ಆಗುತ್ತೆ. ನನಗೇನೆಂದರೆ ಅಕ್ಯುರಸಿ ಚೆನ್ನಾಗಿರಬೇಕು ಅಂತ ನಾನು ಅದನ್ನು ರೆಫರ್ ಮಾಡ್ತಾ ಇರೋದು, ಓಕೆನಾ. ನೋಡಿ ಇಲ್ಲೂ ಕೊಟ್ಟಿದೆ, ಬಟ್ ಕೆಳಗಡೆ ವಿಕ್ಕಿದೆ. ಓಕೆ ಸರಿ ಫ್ರೆಂಡ್ಸ್, ನೋಡಿ ನಾನು ನೆಕ್ಸ್ಟು ಇನ್ನೊಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಓಕೆನಾ. ವೆಯ್ಟ್ ಮಾಡಿ. ನೋಡಿ ಇಲ್ಲೇ ಬಂತು, ಇರಲಿ, ಇದು ಇನ್ನೊಂದು ಕ್ಯಾಂಡಲ್ ಇದೆ, ವೆಯ್ಟ್ ಮಾಡಿ, ನಾನು ಖಂಡಿತ ಹೇಳ್ಕೊಡ್ತೀನಿ. ನಾನು 15 ಕ್ಯಾಂಡಲ್ಸ್ ಹೇಳ್ಕೊಡ್ತೀನಿ. ನೀವು ಆ 15 ಕ್ಯಾಂಡಲ್ಸ್ನ ಒಂದು ಫೋಟೋ ಮಾಡಿ ನಿಮ್ಮ ಟ್ರೇಡಿಂಗ್ ಇದರಲ್ಲಿ ಹಾಕ್ಕೊಳ್ಳಿ. K53 ಅಂದರೆ ನೀವು ಲೈಫಲ್ಲಿ ಮರಿಬಾರ್ದು. ಆ ಥರ ಟ್ರಿಕ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ಯಾವ ಮೆಂಟರ್ಶಿಪ್ಗೂ ಹೋಗಬೇಡಿ, ದುಡ್ಡು ವೇಸ್ಟ್ ಮಾಡ್ಕೋಬೇಡಿ, ಓಕೆ. ನೋಡಿ ಇಲ್ಲಿ ಗ್ಯಾಪ್ ಡೌನ್ ಇದೆ ಅಲ್ವಾ. ಈವನ್ ನನ್ನ ಹತ್ರನೂ ನೀವು ಮೆಂಟರ್ಶಿಪ್ ಅವಶ್ಯಕತೆ ಇಲ್ಲ, ಯಾಕಂದರೆ ವೆಯ್ಟ್ ಮಾಡಿ, ನಾನು ಆದಷ್ಟು 1 ಮಂತಲ್ಲಿ ವಿಡಿಯೋಸ್ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋಸ್ನ ರಿಪೀಟೆಡ್ಲಿ ನೋಡಿ, ಇದರಲ್ಲೇ ನೀವು ನಿಮ್ಮ ಟ್ರೇಡಿಂಗ್ ನಾಲೆಜ್ನ ನಾನು ಬೆಳೆಸ್ತೀನಿ. ಬಟ್ ನಾನು ಫಸ್ಟಿಂದ ವಿಡಿಯೋಸ್ ನೋಡಿ, ಯಾವುದೇ ಒಂದು ವಿಡಿಯೋನೂ ನಿಮಗೆ ಯೂಸ್ ಆಗ್ತಿರೋ ವಿಡಿಯೋಸ್ ಯಾವುದೂ ಇರಲ್ಲ, ಎಲ್ಲ ಯೂಸ್ ಆಗೋ ವಿಡಿಯೋಸೇ ಇರುತ್ತೆ. ನೋಡಿ ಗ್ಯಾಪ್ ಡೌನ್ ಆಗಿದೆಯಾ, ಈ ಕ್ಯಾಂಡಲ್ ಬಂತಾ, ಖಂಡಿತ ಬೈ ಸೈಡೇ ನೋಡಬೇಕು, ಓಕೆ. ಈ ಕ್ಯಾಂಡಲ್ ಬಂದಾಗ ಸಾಕು ಅನ್ಕೊತೀನಿ. ನೀವೀಗ ಈ ಥರ ಬ್ಯಾಕ್ ಎಷ್ಟಾಗುತ್ತೋ ಅಷ್ಟು ಮಾಡಿ, ಸ್ಟಾಕ್ಸಲ್ಲೂ ಮಾಡಿ. ಯಾವ ಥರ ಟ್ರೇಡ್ ಮಾಡಬೇಕಂದ್ರೆ ನೀವು ಒಂದು ಓಕೆ, ಏನಂತಾರೆ ಇದು, ಇಲ್ಲಿ ಟ್ರೇಡಿಂಗ್ ಚಾರ್ಟ್ ಇದೆ ಅಲ್ವಾ, ಇಲ್ಲೊಂದು 15 ಸ್ಟಾಕ್ಸ್ 20 ಸ್ಟಾಕ್ಸ್ ಹಾಕ್ಕೊಳ್ಳಿ. 9:15ಗೆ ಮಾರ್ಕೆಟ್ ಓಪನ್ ಆಗುತ್ತಲ್ವಾ, ಓಪನ್ ಆದಾಗ ನೀವು 9:07ಗೆ ಡೇ ಕ್ಯಾಂಡಲ್ಸ್ ನೋಡ್ಕೋಬೋದು. ಡೇ ಕ್ಯಾಂಡಲ್ಸಲ್ಲಿ ಗ್ಯಾಪ್ ಡೌನು ಗ್ಯಾಪ್ ಅಪ್ ತೋರಿಸ್ತಾ ಇರುತ್ತೆ ಮಾರ್ಕೆಟ್. ಬಿಫೋರು 9:07ಗೆ ತೋರಿಸ್ತಾ ಇರುತ್ತೆ. ಆ ತೋರಿಸುವಾಗ ನೀವೇನು ಮಾಡಬೇಕು ಅಂದರೆ ಗ್ಯಾಪ್ ಡೌನು ಗ್ಯಾಪ್ ಅಪ್ಗೂ ಸ್ಟ್ರಾಟಜಿಸ್ ಇದೆ. ನಾನು ಹೇಳ್ತಾ ಇದ್ದೀನಲ್ವಾ, ನೀವು ಬೇರೆ ಏನು ಮಾರ್ಕೆಟಲ್ಲಿ ಏನನ್ನೂ ನೋಡೋ ಅವಶ್ಯಕತೆ ಇಲ್ಲ, ಏನನ್ನೂ ಕಲಿಯೋ ಅವಶ್ಯಕತೆ ಇಲ್ಲ. ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಬರಬೇಕು ಅಂತ ಹೇಳ್ತಾಯಿದ್ದೀನಿ ನಾನು, ಅಷ್ಟೇ, ಬೇರೆ ಏನಿಲ್ಲ. ನೀವು ಮುಂದೆ ನೋಡ್ತೀರಾ. ಬೇರೆ ಯಾವುದು ಇದಕ್ಕೆ ಮುಂಚೆ ನೀವು ಮೆಂಟರ್ಶಿಪ್ ತೊಗೊಂಡಿದ್ರೂ ತೊಂದರೆ ಇಲ್ಲ, ಎಲ್ಲೂ ತೊಗೊಳಕ್ಕೆ ಹೋಗ್ಬೇಡಿ. ಜಸ್ಟ್ ನನ್ನ ವೀಡಿಯೋಸ್ ನೋಡಿ, 1 ಮಂತ್ ವೆಯ್ಟ್ ಮಾಡಿ. ನಿಧಾನವಾಗಿ ನನ್ನ ವೀಡಿಯೋಸಲ್ಲಿ ನಾನು ಕೊಡೋ ಒಂದೊಂದು ಸ್ಟ್ರಾಟಜಿನೂ ಒಂದೊಂದು ಟ್ರಿಕ್ಕಲ್ಲಿ ನೀವು ಕಲ್ತ್ಕೊಂಡ್ಬಿಟ್ಟಿದ್ದೀರ ಅಂದರೆ ಮಾರ್ಕೆಟಲ್ಲಿ ಖಂಡಿತ ಪ್ರಾಫಿಟಬಲ್ ಆಗ್ತೀರಾ. ನನ್ನ ನಂಬಿ ಟ್ರಸ್ಟ್ ಮಾಡಿ. ನಾನು ತುಂಬ ಸಫರಾಗಿ ವಿಡಿಯೋ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಬಾಯ್. ಓಕೆ, ಎಲ್ಲರಿಗೂ